Every morning when I wake again under the pall of the sky, I feel that for me it is New Year's Day. ರಸಪ್ರಶ್ನೆ. ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ಯಾರು? ಭಾರತದ ಮೊಟ್ಟ ಮೊದಲ ಮಹಿಳಾ ಶಿಕ್ಷಕಿ ನೋಡಿ ಇವತ್ತಿನ ದಿನದ ಪ್ರಶ್ನೆ ಅದು. ನಾಗೇಂದ್ರ ಹೇಳ. ಸಾವಿತ್ರಿಬಾಯಿ. ಸರಿಯಾದ ಉತ್ತರ ಸಾವಿತ್ರಿಬಾಯಿ ಫುಲೆ. ಮಾನವನ ದೇಹದಲ್ಲಿರುವ ಒಟ್ಟು ಮೂಳೆಗಳೆಷ್ಟು? ಒಟ್ಟು ಮೂಳೆಗಳ ಸಂಖ್ಯೆ ಮಾನವನ ದೇಹದಲ್ಲಿ ಹೇಳ ನೀನ. 206. ಸರಿಯಾದ ಉತ್ತರ 206. ಪ್ರಪಂಚದ ಅತಿ ದೊಡ್ಡ ಖಂಡ ಯಾವುದು? ಬಿಗ್ಗೆಸ್ಟ್ ಕಾಂಟಿನೆಂಟ್ ಇನ್ ದ ವರ್ಲ್ಡ್? ಏಷ್ಯಾ. ಏಷ್ಯಾ. ಕರೆಕ್ಟ್. ಸರಿಯಾದ ಉತ್ತರ ಏಷ್ಯಾ. ವಿದ್ಯುತ್ ಕೋಶದ ಸಂಕೇತದ ಉದ್ದಗೆರೆ ಯಾವ ವಿದ್ಯುತ್ ಆಗ್ರಹವನ್ನು ಪ್ರತಿನಿಧಿಸುತ್ತದೆ? ಧನಾಗ್ರ. ಸರಿಯಾದ ಉತ್ತರ ಧನಾಗ್ರ. ಭಾರತವು ಯಾವ ಖಂಡದಲ್ಲಿದೆ? ಭಾರತವು ಯಾವ ಖಂಡದಲ್ಲಿದೆ? ಏಷ್ಯಾ. ಯಾವುದು? ಏಷ್ಯಾ. ಸರಿಯಾದ ಉತ್ತರ ಏಷ್ಯಾ. Good morning everyone. My name is Sanoop. I am studying in 4th standard. ಇಂದಿನ ಸಚೇತನ ಸಾವಿತ್ರಿಬಾಯಿ ಫುಲೆ ಜಯಂತಿ. ಸಾವಿತ್ರಿಬಾಯಿ ಫುಲೆ ಜಯಂತಿಯನ್ನು ಪ್ರತಿ ವರ್ಷ ಜನವರಿ 3ರಂದು ಆಚರಿಸಲಾಗುತ್ತದೆ. ಇದು ಭಾರತದ ಮೊದಲ ಶಿಕ್ಷಕಿ, ಸಮಾಜ ಸುಧಾರಕಿ ಮತ್ತು ಕವಯಿತ್ರಿಯಾದ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮದಿನವಾಗಿದೆ. ಅವರು ತಮ್ಮ ಪತಿ ಜ್ಯೋತಿರಾವ್ ಫುಲೆ ಅವರೊಂದಿಗೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ಶ್ರಮಿಸಿದರು ಮತ್ತು ಭಾರತದಲ್ಲಿ ಮಹಿಳಾ ಶಿಕ್ಷಣ ಮತ್ತು ಸಾಮಾಜಿಕ ಸಮಾನತೆಗಾಗಿ ಪ್ರಮುಖ ಪಾತ್ರ ವಹಿಸಿದರು. ಈ ದಿನವನ್ನು ಮಹಿಳಾ ಶಿಕ್ಷಣ ದಿನವೆಂದು ಆಚರಿಸಲಾಗುತ್ತದೆ. ಇವರ ಜನನ ಜನವರಿ 3, 1831. ಮೆಲ್ಗಾಂವ್, ಮಹಾರಾಷ್ಟ್ರ. ಮುಖ್ಯ ಕೊಡುಗೆಗಳು: ಭಾರತದ ಮೊದಲ ಮಹಿಳಾ ಶಿಕ್ಷಕಿ ಮತ್ತು ಮೊದಲ ಹೆಣ್ಣು ಮಕ್ಕಳ ಶಾಲೆಯ ಸ್ಥಾಪಕರು. ಸಾಮಾಜಿಕ ಕಾರ್ಯ: ಸತ್ಯಶೋಧಕ್ ಸಮಾಜದ ಮೂಲಕ ಜಾತಿ ತಾರತಮ್ಯ ಮತ್ತು ಅಸ್ಪೃಶ್ಯತೆಯ ವಿರುದ್ಧ ಹೋರಾಡಿದರು. ಮಹಿಳಾ ಸಬಲೀಕರಣ ಮತ್ತು ಸ್ತ್ರೀವಾದಕ್ಕೆ ಅವರು ಆದರ್ಶಪ್ರಾಯರು. ನಿಧನ ಮಾರ್ಚ್ 10, 1897. ಸಾವಿತ್ರಿಬಾಯಿ ಏನ್ ಮಾಡಿದ್ರು ಅವರು? ಯಾವ ಶಿಕ್ಷಣಕ್ಕೆ ಉತ್ತೇಜನ ಕೊಟ್ಟರು? ಸ್ತ್ರೀ ಶಿಕ್ಷಣಕ್ಕಲ್ವಾ. ನೋಡಿ ಅವರು ಚಿಕ್ಕಂದಿರಿದ್ದಾಗ 8 ವರ್ಷ ಇದ್ದಾಗಲೇ ಬಾಲ್ಯ ವಿವಾಹ ಆದರೂ ಕೂಡ ನೋಡಿ ತನ್ನ ಪತಿಯೇ ಅವರಿಗೆ ಮೊದಲ ಗುರು ಆಗಿದ್ರು. ಎಷ್ಟು ಸುಂದರವಾದ ಕೆಲಸ ಮಾಡಿದ್ರು ನೋಡಿ. ನಮ್ಮ ಶಾಲೆಯಲ್ಲಿ ಹೆಚ್ಚು ಜನ ಟೀಚರ್ಸ್ ಯಾರಿದ್ದಾರೆ? ಹೆಣ್ಮಕ್ಳಲ್ವಾ. ನೋಡಿ ಶಾಲೆಗಳಲ್ಲಿ ನೀವೆಲ್ಲ ಇವತ್ತು ಓದ್ತಾ ಇದ್ದೀರಾ ಅಂದ್ರೆ ಯಾರು ಕಾರಣ? ಅದಕ್ಕೆ ಸಾವಿತ್ರಿಬಾಯಿ ಫುಲೆ ಅವರೇ ಕಾರಣ ಅಲ್ವಾ. ನೋಡಿ ಲಿಂಗ ತಾರತಮ್ಯ, ಜಾತಿ ಭೇದ, ಧರ್ಮ ಭೇದ ಇವೆಲ್ಲವನ್ನ ಮರೆತು ಎಲ್ಲ ಮಕ್ಕಳಿಗೂ ಹೆಣ್ಮಕ್ಳು ಏನಾಗಬೇಕು? ಶಿಕ್ಷಣವನ್ನು ಪಡಿಬೇಕು ಅನ್ನೋದೇ ಯಾರ ಉದ್ದೇಶವಾಗಿತ್ತು? ಸಾವಿತ್ರಿಬಾಯಿ ಫುಲೆ ಅವರ ಉದ್ದೇಶವಾಗಿತ್ತು.